ಉದ್ದೇಶಕ್ಕೋಗಿ ಇದು ನಿಮ್ಮ ಕಾರ್ಯಕ್ರಮ ಛಲವಾದಿ ನಾರಾಯಣ ಸ್ವಾಮಿ ಸರ್, ಪ್ರತಾಪ್ ಸರ್, ನಿಮ್ಮಂತವ್ರನ್ನ ನೋಡಿ ನಾನು ಇದು ತಪ್ಪು ಅಂತ ಈ ಫೀಲ್ಡಿಗೆ ಬಂದೆ. ಅಂದ್ರೆ ನನಗೆ ದೇವರ ದಯಾನ ಭಕ್ತಿ ಇರೋದ್ರಿಂದ ನನಗೆ ಈ ರೀತಿ ಇವರಿಗೆ ತಿದ್ದು ಬುದ್ಧಿ ಹೇಳಕ್ ಬಂದೆ. ಆದ್ರೆ ಇವರು ನನ್ನನ್ನ ನೀನ್ ಇದನ್ನ ಮಾಂಸ ತಿಂದೇ ಹೋಗ್ಬೇಕು, ಇಲ್ಲಿಂದ ಬಾಕ್ಸ್ ಅಲ್ಲಿ ತಗೊಬಂದು ನನಗೆ ಎಲ್ಲರೂ ಕೈ ಕಟ್ಟಿ ಬಾಯಿಗೆ ಹಾಕಕ್ ಬರ್ತಾರೆ ಸರ್. ಇಲ್ಲಿವರೆಗೂ ನಮ್ಮ ಅಪ್ಪ ರೈತ ಸರ್, ನನ್ನ ಅದನ್ನ ಕಾಲ್ ತೊಳೆದು ಕೈ ಹೋಗ್ತಿದ್ದೀನಿ ಸರ್. ನನಗೆ ಈ ರೀತಿ ಮಾಡ್ತಿದ್ದಾರೆ, ದಯಮಾಡಿ ನೀವುಗಳು. ಸ್ನೇಹಿತರೆ ನಮಸ್ತೆ. ಕೊಳಲತ್ತೂರು, ಟಿ ನರಸೀಪುರ, ಮೈಸೂರು ಜಿಲ್ಲೆಯ ಕೊಳಲತ್ತೂರಿನಲ್ಲಿ ಜ್ಯೋತಿ ರಮೇಶ್ ಅಂತ ಹೇಳಿ, ಜ್ಯೋತಿ ರಮೇಶ್ ಅನ್ನೋರು ಇವತ್ತು ಗ್ರಾಮ ಸಭೆ ಇರುತ್ತೆ. ಆ ಗ್ರಾಮ ಸಭೆಯಲ್ಲಿ ಕೆಲವೊಂದು ವಿಚಾರಗಳನ್ನ ಪ್ರಸ್ತಾಪಿಸಿ ಪ್ರಶ್ನೆ ಮಾಡೋದಕ್ಕೆ ಅಂತ ಕುಳಿತುಕೊಂಡಿರ್ತಾರೆ. ಗ್ರಾಮ ಸಭೆಯಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಮೆಂಬರ್ಸ್ ಎಲ್ಲ ಕುಳಿತಿರ್ತಾರೆ ಪ್ರಶ್ನೆ ಮಾಡೋದಕ್ಕೆ. ಇವ್ರ ಮೇಲೆ ಹಳೆ ದ್ವೇಷ ಇರುತ್ತೆ. ಏನು ಅಂತ ಅಂದ್ರೆ, ಇಡೀ ಊರಿನಲ್ಲಿ ಗೋಹತ್ಯೆ ಏನು ಅಕ್ಕಪಕ್ಕ ಎಲ್ಲ ನಡೆಯುತ್ತೆ, ಈ ಗೋಹತ್ಯೆ ಕಸಾಯಿ ಅಕ್ರಮವಾಗಿ ಕೊಳಲತ್ತೂರಿನಲ್ಲಿ ಅಕ್ರಮ ಕಸಾಯಿ ಖಾನೆಗಳಿದಾವೆ. ಈ ಅಕ್ರಮ ಕಸಾಯಿ ಖಾನೆಗಳನ್ನ ಬಂದ್ ಮಾಡಿಸಿರ್ತಾರೆ. ಯಾರು? ಜ್ಯೋತಿ ರಮೇಶ್ ಅವರು. ಈ ಜ್ಯೋತಿ ರಮೇಶ್ ಅವರನ್ನ ಏಕಾಏಕಿ ದಾಳಿ ಮಾಡ್ತಾರೆ. ಇವತ್ತು ಇಡೀ ಗ್ರಾಮದ ಕೆಲವರು ಮುಖಂಡರುಗಳೆಲ್ಲ ಸೇರ್ಕೊಂಡು ಈ ಜ್ಯೋತಿ ರಮೇಶ್ ಅವ್ರ ಮೇಲೆ ಏಕಾಏಕಿ ದಾಳಿ ಮಾಡ್ತಾರೆ. ಯಾವ ಮಟ್ಟಕ್ಕೆ ದಾಳಿ ಮಾಡ್ತಾರೆ ಅಂತ ಅಂದ್ರೆ, ಅವರ ಯಜಮಾನ್ರನ್ನ ಒಡೆದು ತುಣಿದು, ಹಾಗೆ ಆಕೆಗೆ ಬಹಳ ದೊಡ್ಡ ಮಟ್ಟದಲ್ಲಿ ಥ್ರೆಟ್ ಮಾಡಿ, ಆಕೆ ಜ್ಯೋತಿ ರಮೇಶ್, ಈ ಜ್ಯೋತಿ ಅವರೇನಿದ್ದಾರೆ ಅವ್ರನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಥ್ರೆಟ್ ಮಾಡ್ತಾರೆ, ಒಡೆಯೋದಕ್ಕೆ ಮುಂದಾಗ್ತಾರೆ. ಕೊನೆಗೆ ಇವರು ಗ್ರಾಮ ಪಂಚಾಯತಿ ಆಫೀಸಿಗೆ ನುಗ್ಗಿದ್ರೆ ಅಲ್ಲೂ ಬಿಡೋದಿಲ್ಲ, ಅಲ್ಲೂ ನುಗ್ಗಿ ಒಡೆಯೋಕ್ ಶುರು ಆಗ್ತಾರೆ. ಕೊನೆಗೆ ಇವರು ಗ್ರಾಮ ಪಂಚಾಯತಿ ಆಫೀಸ್ನ ಬಾಕ್ಲ ಹಾಕೊಂಡು ಒಳಗಡೆ ರಕ್ಷಣೆ ತಗೊಂತಿದ್ದಾರೆ. ಕಳೆದ 2 ಗಂಟೆಯಿಂದ 112 ಫೋನ್ ಮಾಡಿದ್ದೀನಿ, ಆದ್ರೆ ಪೊಲೀಸ್ನವ್ರು ಬರ್ತಾ ಇಲ್ಲ. ಬಂದಂತ ಪೊಲೀಸ್ನವರು ಕೂಡ ಎಚ್ ಸಿ ಮಹದೇವಸ್ವಾಮಿ ಅವರ ಮಾತು ಕೇಳ್ಕೊಂಡು ಗ್ರಾಮಸ್ಥರಿಗೆ ಬೆಂಬಲ ಕೊಟ್ಟು, ನಾನು ಗೋರಕ್ಷಣೆ ಮಾಡ್ತೀನಿ ಅನ್ನೋ ಏಕೈಕ ಕಾರಣಕ್ಕೆ ನನ್ನ ವಿರುದ್ಧ ಈಗ ಸುಳ್ಳು ಆರೋಪವನ್ನು ಹೊರಿಸಿ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟು ನಮ್ಮನ್ನ ಬಂಧಿಸುವಂತ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿ ಜ್ಯೋತಿ ರಮೇಶ್ ಅವರು ಆರೋಪ ಮಾಡ್ತಾ ಇದ್ದಾರೆ. ದಯವಿಟ್ಟು ನಾನು ಮಾನ್ಯ ಮೈಸೂರು SP ಅವರಲ್ಲಿ, ಮತ್ತೆ ನಾನು ಪ್ರತಾಪ್ ಸಿಂಹ ಅವರಲ್ಲಿ, ಮತ್ತೆ ನಮ್ಮ ಮೈಸೂರು ಸಂಸದರಾದಂತಹ ಮಹಾರಾಜರಲ್ಲಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ದಯವಿಟ್ಟು ಜ್ಯೋತಿ ರಮೇಶ್ ಅವ್ರ ಜೊತೆ ತಾವೆಲ್ಲರೂ ನಿಂತ್ಕೋಬೇಕು. ಈಕೆ ಗೋರಕ್ಷಕಿ, ಗೋವಿನ ಹತ್ಯೆಯನ್ನ ಎಲ್ಲಾದ್ರೂ ಆದಾಗ ಅದನ್ನ ತಡೆಯುವಂತಹ ಹೆಣ್ಣು ಮಗಳು ಈಕೆ. ದಯವಿಟ್ಟು ಈಕೆಯ ಜೊತೆ ತಾವೆಲ್ಲರೂ ನಿಂತ್ಕೋಬೇಕು. ಆಕೆಗೆ ಸಮಸ್ಯೆಗೆ, ಆಕೆಗೆ ಏನೂ ತೊಂದರೆ ಆಗಬಾರ್ದು, ಆಕೆಯ ಜೀವಕ್ಕೆ ಯಾವುದೇ ರೀತಿ ತೊಂದರೆ ಆಗಬಾರ್ದು. ದಯವಿಟ್ಟು ಕೂಡಲೇ ಸ್ಪಂದಿಸಬೇಕು ಅಂತ ಹೇಳಿ ನಾನು ಮಾನ್ಯ ಮೈಸೂರು ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಕೂಡಲೇ ಮೈಸೂರು SP ಅವರಿಗೆ ಈ ವಿಡಿಯೋನ ತಲುಪಿಸಬೇಕು ಅಂತ ಪ್ರತಿಯೊಬ್ಬರಲ್ಲಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ಕೂಡಲೇ ಆಕೆಯ ರಕ್ಷಣೆಗೆ ಎಲ್ಲರೂ ಮುಂದಾಗಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಜಯಕುಮಾರ್ ಅವರು ಆ ಕೆಲಸ NRG ವರ್ಕ್ ಅಲ್ಲಿ ನಡೀತಾ ಇತ್ತು. ಅದರಲ್ಲಿ NRG ರೂಲ್ಸ್ ಪ್ರಕಾರ ಏನಿದೆಯೋ ಅದಿಲ್ಲ ಅಂತ ನಾನು ಅದನ್ನ ಸ್ಟಾಪ್ ಮಾಡಿದ್ದೆ. ನಮ್ಮ ಸದಸ್ಯರು ಕೂತಿದ್ದಾರೆ, ನಂಜುನೇಗೌಡರು, ಅವ್ರ ಮನೆ ಮುಂದೆನೇ ನಡೀತಾ ಇದ್ರು. ಅದಾದ್ಮೇಲೆ ಆ ಕೆಲಸ 15 ಹಣಕಾಸಲ್ಲಿ ಅದು ಮಂಜೂರು ಆಗಿದೆ. ಅದ್ ನಡವಳಿಕೆ ಅಂದ್ರೆ ನೀವು ಸಾಮಾನ್ಯ ಸಭೆಯಲ್ಲಿ ನಡವಳಿಕೆ ಮಾಡೋದಲ್ಲ, ಅದೊಂದು ಸ್ವಲ್ಪ ನಡವಳಿಕೆ ಓದ್ಬೇಕು. ಗಮನನೇ ಗೊತ್ತಿಲ್ಲ. ಇದೊಂದು ನಿಮಿಷ ಕಾರ್ಯನಿರ್ವಾಹಕ ಅಧಿಕಾರಿಗಳು ಯಾರಿದ್ದಾರೆ ದಯವಿಟ್ಟು ಅಂತ ಹೇಳಿ ಅವ್ರು ಕೆಲಸ ಗೊತ್ತಿಲ್ಲ ಅಂತ ದೇವಸ್ಥಾನ ಕೂಡ ನನ್ನ ಮುಂದೆ ಹೇಳಿದ್ದಾರೆ. ಸುಮಾರು 1000 ಕೆಲಸಗಳು ಬರ್ತವೆ. ವೈಯಕ್ತಿಕ ದ್ವೇಷದ ಮೇರೆಗೆ ಇಲ್ಲಿ ಕೆಲವೊಂದು ಕಾರ್ಯಕ್ರಮಗಳ ಬಗ್ಗೆ ಕೇಳಿದಕ್ಕೆ ಉದ್ದೇಶಕ್ಕೋಗಿ ಇದು ನಿಮ್ಮ ಕಾರ್ಯಕ್ರಮ ಚಿಕ್ಕಮುಚ್ಚು ಹೋಗ್ತಿದ್ದೀರಾ? ಮಾಡ್ತೀನಿ ಫೇಸ್ಬುಕ್ ಯಾವ ಕಾರಣಕ್ಕೆ
ನನ್ನ ಅನುಮತಿ ಇಲ್ಲ ಯಾಕೆ ಆಗ್ತದೆ ನನ್ನ ಕೂಡ ಕೇಳ್ತೀನಿ ಬಾ ಈ ದಿನ ನಾನು ಗ್ರಾಮದ ಒಳದಿಗೆ ನನ್ನದೇ NRG ವರ್ಕ್ ಅಲ್ಲಿ ನಾನು ಕೆಲಸ ಮಾಡೋದ್ರಿಂದ ನಂದು 2 ಕೆಲಸದ ಬಗ್ಗೆ ನಾನು ಕೇಳಕ್ಕೆ ಅಂತ ನಾನು ಪಂಚಾಯತಿಗೆ ಬಂದ್ರೆ ನನ್ನ ನೋಡಿ ಪಂಚಾಯತಿಗೆ ಯಾಕೆ ಬಂದಿದ್ಯಾ, ಆಮೇಲೆ ಊರವರೆಲ್ಲ ಸೇರಿ ನನ್ನನ್ನ ಬಹಿಷ್ಕಾರ ಹಾಕಿದಾರಂತೆ. ಅಂದ್ರೆ ನೀನು ಪಂಚಾಯತಿ ಕೂಡ ಬರಂಗಿಲ್ಲ, ನಾವು ಯಜಮಾನರುಗಳು ಹೇಳಿದ್ದೆ ರೂಲ್ಸು, ದನನ ನಿನ್ಗೂ ತಿನ್ನಿಸ್ತೀವಿ, ನಿನ್ ಗಂಡಂಗೂ ತಿನ್ನಿಸ್ತೀವಿ. ಈ ರೀತಿ ನನಗೆ ನಾನು ಇದ್ರಲ್ಲಿ ಯಾವುದೇ ಸುಳ್ಳು ಹೇಳ್ತಿಲ್ಲ. ದಯಮಾಡಿ ನೀವುಗಳು ನನಗೆ ಸಪೋರ್ಟ್ ಮಾಡ್ಬೇಕು ಅಂತ ನಾನು ಕೇಳ್ತಿದ್ದೀನಿ. ನಾನು ಎಷ್ಟು ಧೈರ್ಯವಾಗಿ ಹೋಗ್ತಿದ್ದೆ, ನನ್ನ ಕಣ್ಣು ಮುಂದೆನೆ ನನ್ನ ಗಂಡನ ತುಳಿದು ನನ್ನ ಬಟ್ಟೆನೆಲ್ಲ ಎಳೆದು ತುಂಬಾ ಹೀನಾಯವಾಗಿ ನಡ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಯಾವ್ದು ಈಗ ನಾನು 112 ಫೋನ್ ಮಾಡಿ 1 ಗಂಟೆ ಆಗಿದೆ, ಅವರು ಬಂದಿಲ್ಲ. ಒಬ್ರು ಪಂಚಾಯತಿ ಅಧಿಕಾರಿಗಳು ಸಮ್ಮುಖದಲ್ಲಿ ನನ್ನ ಗಂಡನ ಎಳೆದು ತುಳಿದಾಕ್ತಾರೆ. ದಯಮಾಡಿ ನನಗೆ ಇವ್ರ ಮೇಲೆ ಒಂದು CC ಕ್ಯಾಮ್ರಾ ಇದೆ, ದಯಮಾಡಿ ಚೆಕ್ ಮಾಡಿಸಿ. ಇವ್ರು ಈ ರೀತಿ ಎಲ್ಲ ಅಕ್ರಮ ಅಂದ್ರೆ, ನಾನು ಗೋಮಾತೆನ ತುಂಬಾ ಪೂಜೋಳು, ನಾನು ನನ್ನ ಕಣ್ಣು ಮುಂದೆ ಮಾಡಬೇಡಿ. ಅದನ್ನ ನೋವು ನೋಡಿದಾಗ ನನಗೂ ನನ್ನ ಮಕ್ಕಳು ನೋವಾಗುತ್ತೆ, ನನ್ನ ಮಕ್ಕಳು ಕರೆದ್ರು ಅನ್ಸುತ್ತೆ. ನಮ್ಮನೆ ಮುಂದೆ ಮಾಡಬೇಡಿ, ಇಷ್ಟೇ ನಾನು ಕೇಳಿದ್ದೆ ಇವ್ರನ್ನ. ಆದ್ರೂ ಅವ್ರು ಏನ್ ಮಾಡ್ಕೋತಾಳೆ ಅಂತ ಬಂದು ನಮ್ಮ ಮನೆ ಪಕ್ಕದಲ್ಲೇ ಮಾಡ್ತಿರೋದ್ರಿಂದ ನಾನು ಕಾನೂನು ರೀತಿ ಅದಕ್ಕೆ ಕಂಪ್ಲೇಂಟ್ ಕೊಟ್ಟು ಸರ್ಕಲ್ ಇನ್ಸ್ಪೆಕ್ಟರ್ ಕರೆಸಿ ಅದನ್ನ ತಡೆದೆ. ಇದು ಒಂದೇ ಉದ್ದೇಶ. ಅಂದ್ರೆ ಇವ್ರು ಹೇಳ್ತಾರೆ, ನನಗಂತ ಅದು ಗೊತ್ತಿಲ್ಲ, ನೀನ್ ಎಲ್ಲೇ ಹೋದ್ರು ನಮಗೆ ಸಪೋರ್ಟ್ ಮಾಡೋರು ಇದ್ದಾರೆ, ನಮಗೆ ಯಾವ MLA ಬೇಕು, ಯಾವ ಮಂತ್ರಿ ಬೇಕು, ಸಪೋರ್ಟ್ ಮಾಡಿಸ್ತೀವಿ ಅಂತಾರೆ. ಪ್ರತಾಪ್ ಸಿಂಹ ಸರ್, ದಯಮಾಡಿ ನನ್ನನ್ನು ರಕ್ಷಣೆ ಮಾಡಿ ಸರ್. ನಿಮ್ಗೊಳ್ಳ ನೋಡಿ ಛಲವಾದಿ ನಾರಾಯಣ ಸ್ವಾಮಿ ಸರ್, ಪ್ರತಾಪ್ ಸರ್, ನಿಮ್ಮಂತವ್ರನ್ನ ನೋಡಿ ನಾನು ಇದು ತಪ್ಪು ಅಂತ ಈ ಫೀಲ್ಡಿಗೆ ಬಂದೆ. ಅಂದ್ರೆ ನನಗೆ ದೇವರ ದಯಾನ ಭಕ್ತಿ ಇರೋದ್ರಿಂದ ನಾನು ಈ ರೀತಿ ಇವರಿಗೆ ತಿದ್ದು ಬುದ್ಧಿ ಹೇಳಕ್ ಬಂದೆ. ಆದ್ರೆ ಇವರು ನನ್ನನ್ನ, ನೀನ್ ಇದನ್ನ ಮಾಂಸ ತಿಂದೇ ಹೋಗ್ಬೇಕು, ಇಲ್ಲಿಂದ ಬಾಕ್ಸ್ ಅಲ್ಲಿ ತಗೊಬಂದು ನನಗೆ ಎಲ್ಲರೂ ಕೈ ಕಟ್ಟಿ ಬಾಯಿಗೆ ಹಾಕಕ್ ಬರ್ತಾರೆ ಸರ್. ಇಲ್ಲಿವರೆಗೂ ನಮ್ಮ ಅಪ್ಪ ರೈತ ಸರ್, ನನ್ನ ಅದನ್ನ ಕಾಲ್ ತೊಳೆದು ಕೈ ಹೋಗ್ತಿದ್ದೀನಿ ಸರ್. ನನಗೆ ಈ ರೀತಿ ಮಾಡ್ತಿದ್ದಾರೆ, ದಯಮಾಡಿ ನೀವುಗಳು. ಇವ್ರು ನನಗೆ ಶೋಷಣೆ ಮಾಡ್ತಾನೆ ಬಂದ್ರು. ಅವ್ರು ಹೇಳ್ತಾರೆ ನಂಗೆ ದುಡ್ಡು ಕೊಡ್ಬೇಕು ಅಂತ. ನನಗೆ ಯಾವುದೇ ದುಡ್ಡು ಕಾಸುಗಳನ್ನ ಇವ್ರ ಹತ್ರ ತಗೊಂಡಿಲ್ಲ ಸರ್. ನಾನು ಇಷ್ಟು ನನ್ನ ವಿಚಾರ ಏನು ಅನ್ನೋದನ್ನ ನೀವೇ ನೋಡ್ತಾ ಬನ್ನಿ. ನಮ್ಮ ಮಾವ ಕೂಡ KPC ಎಂಪ್ಲಾಯ್ ಆಗಿರೋದ್ರಿಂದ ನನಗೆ ಹಣಕಾಸು ಸಮಸ್ಯೆ ಇಲ್ಲ ಸರ್. ಇಂಥ ಜನಗಳ ಹತ್ರ ತಗೋಬೇಕು ಅನ್ನೋ ಉದ್ದೇಶ ಆಗ್ಲಿ ಸಮಸ್ಯೆ ಆಗ್ಲಿ ಇಲ್ಲ. ದಯಮಾಡಿ ಮಾದೇವಪ್ಪ ಸಾಹೇಬ್ರೆ, ನಿಮ್ಮಲ್ಲಿ ನೀವು ಎಲ್ಲ ಅಭಿವೃದ್ಧಿ ಕಾರ್ಯಗಳ ತರ್ತಿದ್ದೀರಾ ಅನ್ನೋದ್ರ ಬಗ್ಗೆ ನಾನು ತುಂಬಾ ಹೆಮ್ಮೆ ಪಡ್ತೀನಿ. ನೀವೇನ್ ಮಾಡಿದ್ರ ಆ ಕೆಲಸ ಕಾರ್ಯಗಳನ್ನೇ ನಾನು ಮಾಡಿಸ್ದೆ ಕೇಳ್ತಾ ಹೋದೆ. ಆದ್ರೆ ಇವ್ರುಗಳು ಏನ್ ಮಾಡ್ತಿದ್ದಾರೆ ಅಂದ್ರೆ, ನಿಮ್ಮ ಹೆಸರನ್ನೇ ದುರುಪಯೋಗ ಪಡಿಸ್ಕೊಳ್ಳೋ ಮಟ್ಟಿಗೆ ನಿನಗೆ ಒಡ ಸಾಯಿಸಿದ್ರು ಅವ್ರು ಇದಾರೆ, ಬಿಡಿಸ್ಕೊ ಬರ್ತಾರೆ ಅಂತ ನೇರವಾಗಿ ಹೇಳ್ತಿದ್ದಾರೆ. ದಯಮಾಡಿ ನನಗೆ ರಕ್ಷಣೆ ಕೊಡ್ಬೇಕು. ಯಾರಂದ್ರೆ ಗೋವನ ಯಾರು 2ನೇ ತಾಯಿ ಅಂತಿರೋ ಅವರು ಈ ತಾಯಿಗೂ ರಕ್ಷಣೆ ಕೊಡಿ ಅಂತ ನಾನು ಕೇಳ್ತಿದ್ದೀನಿ. ಇವ್ರು ಮಾಡ್ತಿರೋದು ತುಂಬಾ ಅನ್ಯಾಯ ಇದೆ. ನನಗೆ ಏನ್ ಮಾಡ್ಬೇಕು ಅಂತಾನೆ ನಂಗೆ ಗೊತ್ತಾಗ್ತಿಲ್ಲ. ನಂಗೆ ಇವ್ರಿಗೆ ಎದುರು ನಾನು ಪಂಚಾಯತಿ ಒಳಗಡೆ ಹೌಚ್ಕೊಳ್ಳೋ ಅಂತ ಪರಿಸ್ಥಿತಿ ಬಂದಿದೆ. ದಯಮಾಡಿ SP ಸಾಹೇಬ್ರು ಯಾರಿದ್ರೆ ಇಲ್ಲಿ ನೋಡಿ, ನೀವೇ ಗಮನಿಸಿ. ಪಂಚಾಯತಿ ಸುತ್ತಮುತ್ತ ನೆರಳು ಕಾಣಿಸ್ತಿದ್ಯಾ? ನನಗೆ ಹೊಡಿಲಿಕ್ಕಂತಾನೆ ಇವ್ರುಗಳು ಇಲ್ಲಿ ಬಂದು ನಿಂತು ಎಲ್ಲರೂ ನೋಡ್ತಿದ್ದಾರೆ ನೋಡಿ.